ಹಲೋ ಮಾವ. ನಾನೇ ಕಣೋ ಶಿವು, ನಿನ್ನ ಮಾವನೇ. ಹೇಳಿ ಮಾವ, ಏನು ವಿಷಯ? ಅಳಿನಿಗೆ ಫೋನ್ ಮಾಡೋದಕ್ಕೆ ವಿಷಯನೇ ಇರಬೇಕೇನೋ. ಕೋಳಿ ತಿನ್ನೋನ್ಗೆ ಹೋಳಿ ರುಚಿಸಲ್ಲ ಅನ್ನೋಂಗೆ ದಿವ್ಸಕ್ಕೆ ಒಂದು ಸಾರ್ತಿ ನಿನ್ನ ಜೊತೆ ಮಾತಾಡಲಿಲ್ಲ ಅಂದರೆ ನನಗೆ ಏನು ರುಚಿಸೋದಿಲ್ಲ ಕಣೋ. ಅಯ್ಯಯ್ಯೋ, ದೊಡ್ಡ ಮಾತು ಮಾವ. ಮಾತು ಮಾತ್ರ ನಂದು ದೊಡ್ಡದು ಕಣೋ ಶಿವು, ಆದರೆ ಮನಸ್ಸು ನಿಂದೆ ದೊಡ್ಡದು ಕಣೋ ಶಿವು. ಮಾವ, ನಿಮ್ಮ ಕೈನಾಗೆ ಹೊಗಳಿಸ್ಕೊಳ್ಳೋಷ್ಟು ದೊಡ್ಡ ಮನ್ಸ ನಾನಲ್ಲ ಮಾವ. ಇದೇ ಕಣೋ ಜೀವನದ ಕಟು ಸತ್ಯ. ದೊಡ್ಡವ್ರು ಯಾವತ್ತೂ ತಾವು ದೊಡ್ಡ ಮನುಷ್ಯರು ಅಂತ ಹೇಳ್ಕೊಳ್ಳಲ್ಲ, ಚಿಕ್ಕವ್ರದ್ದು ಅದೇ ಕಥೆ. ಈಗ ಮುಖ್ಯವಾಗಿ ಒಂದು ವಿಷಯ ಇತ್ತು ಕಣೋ ಶಿವು, ಅದಕ್ಕೆ ಫೋನ್ ಮಾಡಿದೆ. ಅದೇ ನಮ್ಮ ಸೊಸೆ ರತ್ನನಿಗೆ ಹುಷಾರಿರ್ಲಿಲ್ವಲ್ಲೋ. ಏನಾಯ್ತು ಮಾವ ರತ್ನಂಗೆ? ಮಾವ ಈಗಲೇ ಬಂದೆ, ಈಗಲೇ ಹೊಂಟು ಬಂದೆ ಮಾವ. ಅಲ್ಲಿವರೆಗೂ ಸ್ವಿಚ್ ಆಫ್ ಆಗಿ ನೋಡ್ಕೊಳ್ಳಿ ಮಾವ. ಮೊದಲು ಅವಳಿಗೆ ಹೊಟ್ಟೆ ನೋವು ಜಾಸ್ತಿ. ಈಗಲೇ ಬಂದೆ ಮಾವ, ಈಗಲೇ ಬಂದೆ. ಗಾಬರಿ ಆಗುವಂಥದ್ದೇನೂ ಇಲ್ಲ ಕಣೋ. ಮಾವನಾಗಿ ನಾನು ಬದುಕಿರೋವರೆಗೂ ಅವಳಿಗೇನಾದರೂ ಆಗೋದಕ್ಕೆ ಬಿಡ್ತೀನೇನೋ. ಆದರೆ ಅವಳ ಆರೋಗ್ಯ ಸರಿ ಹೋಗಬೇಕು, ಇನ್ನೂ ಹೆಚ್ಚು ಶ್ರೇಯಸ್ಸಾಗಬೇಕು ಅಂದ್ಕೊಂಡು ಒಂದು ದೊಡ್ಡ ಪೂಜೆ ಇಟ್ಕೊಂಡಿದ್ದೀನಿ ಕಣೋ. ಅದಕ್ಕೆ ಎಲ್ಲರನ್ನೂ ಕರೆಯೋಣ ಅಂತ ಮೊದಲನೇದಾಗಿ ನಿನ್ನಿಂದಲೇ ಶುರು ಮಾಡ್ತಾ ಇದ್ದೀನಿ. ಎಂಥ ಮಾತು ಹೇಳ್ಬಿಟ್ರಿ ಮಾವ. ಈ ಹಕ್ಕಿ ಪಕ್ಕಿಗಳ ಥರ ಕುಟುಕಾಗಿ ನೀರು ಕುಡಿಯೋರ್ಗೆ ಕುಡುಪ ಅಂದಾಗೆ ಅಮೃತನೇ ಬಾಯಿಗೆ ಸೋದಂಗಾಯ್ತು ನೋಡಿ ಮಾವ. ಶಿವೋ, ಯಾಕೋ ಹಿಂಗಂತೀಯ? ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳೋದು ಮಾವನಾಗಿ ನನ್ನ ಕರ್ತವ್ಯ ಅಲ್ವೇನೋ? ಅದನ್ನೇ ಹೇಳೋಕೆ ಬಂದೆ ಮಾವ. ನಮ್ಮ ಮಾದಪ್ಪಣ ಸೊಸೆ ಅಂದರೆ ಜೀವ ಬಿಡ್ತಾನೆ. ನಮ್ಮ ರತ್ನವಂಗೂ ಈಗ ಅಂಥದ್ದೇ ಯಾರಂತ ಮಾವ ಸಿಕ್ಬಿಟ್ರಲ್ಲ, ಇದಕ್ಕಿಂತ ನನಗೆ ಇನ್ನೇನು ಬೇಕು ಮಾವ? ಛೇ 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 ಇಲ್ಲಪ್ಪ, ಇಲ್ಲ ಇಲ್ಲ. ಸಕ್ಕರೆಗಿಂತ ಸವಿ ಇಲ್ಲ, ತಾಯಿಗಿಂತ ಹಿತವಿಲ್ಲ ಅನ್ನೋ ಹಾಗೆ ಮಾವನಾಗಿ ನನ್ನ ಕರ್ತವ್ಯ ನಾನು ಮಾಡ್ತಿದ್ದೀನಿ ಅಷ್ಟೇ ಕಣ. ಮಾದಪ್ಪ ಮಾಡ್ತಾನೆ ಅಂತ ನಾನು ಮಾಡೋಕ್ಕಾಗತ್ತಾ? ನಾನು ಹಂಗಂದಿಲ್ಲ ಮಾವ. ನನ್ನ ತಂಗಿರಿಗೆ ಯಾರಂತ ಮಾವಂದ್ರೆ ಸಿಕ್ಕಿದ್ರಲ್ಲ ಅಂತ ಹೇಳೋಕೆ ಬಂದೆ ಆಟೆ. ಹಾಗೆಲ್ಲ ಏನು ಇಲ್ಲ ಕಣ. ತನ್ನ ಬಲವೇ ಬಲ, ರಾಗಿ ಫಲವೇ ಫಲ ಅಂದಂಗೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ. ಆಮೇಲೆ ಎಲ್ರಿಗೂ ಕರಿತಿದ್ದೀನಿ. ನಾಳೆ ದಿವಸ ನೀವು ಎಲ್ಲ ಬಂದ್ಬಿಡಿ. ಸರಿ ಕಣ್ ಮಾವ, ಬಂದೇ ಬರ್ತೀವಿ. ಒಳ್ಳೇದು. ಆಯ್ತು ಮಾವ, ಇಡ್ತೀನಿ. ಮಕ್ಕಳವ ಅದಕ್ಕೆ ಅಜ್ಜಿ ಯಾಕೋ ಗರಂ ಆಗೈತೆ, ಮುಖಕ್ಕೆ ಕುಗ್ಬಿಟ್ಟದ ಹಿಂಗೆ. ನನಗೂ ಯಾಕೋ ಅದೇ ಅನಿಸ್ತಾ ಇದೆ ಕಣೆ. ಥೂ, ಆ ಸೀನನ್ ಮುಂದೆ ಮಕ್ಕರಾಗೋಗ್ತೀವಲ್ಲ ಇವಾಗ. ಮತ್ತೆ ಅಜ್ಜಿ, ಜಯಮ್ಮ, ಯಶೋದಮ್ಮ, ಶಿವಮ್ಮ ಬಂದ್ರಿ. ಭಾನು, ಈ ಅಜ್ಜಿ ಯಾಕೆ ಊರಲ್ಲಿರೋರೆಲ್ಲ ಕರಿತಾ ಇದೆ? ಅದಕ್ಕೆ ಪಕ್ಕ ಕಲ್ ತಗೊಂಡೆ ಹೊಡಿತಾರದಕ್ಕೆ. ಓಡೋಗ್ ಬಿಡೋಣ. ಸರಿ ನಡಿ ಹೋಗೋಣ. ಎಸ್ಕೇಪ್. ಎಸ್ಕೇಪ್. ಸರಿ ಅಜ್ಜಿ, ಬರ್ತೀನಿ. ಏನು ಅವಾಗ್ಲೇ ಹೇಳ್ದಲ್ಲ, ಹೇಳು. ಅಜ್ಜಿ ಏನಿಲ್ಲ ಅಜ್ಜಿ, ನಾವು ಹೊರ್ತೀವಿ. ಅದಕ್ಕೆ ಬನ್ನಿ ಬನ್ನಿ. ನಿಜ ಇಲ್ಲ? ಇಲ್ಲ, ನಿಂತವ ನಾನು ಜೋಕ್ ಮಾಡಾನೆ. ದೀಟವಾಗಲೂ ಮಾವನೇ ಫೋನ್ ಮಾಡಿ ಹೊಡೆದ್ರು ಅಂತೀನಿ. ಪರವಾಗಿಲ್ಲ ಕಲ್ಲ, ನಿಮ್ಮ ಮಾವನಿಗೂ ಹೊಸ ಬುದ್ಧಿ ಬಂದೈತೆ. ಅಪ್ಪಯ್ಯ, ಮಾವನ ಬಗ್ಗೆ ಸುಮ್ಕಿಗೆ ಏನೆಲ್ಲ ತೆಪ್ಪ ಮಾತಾಡ ನೀನು. ನನ್ನ ಇಬ್ರು ತಂಗಿರ್ಗೂ ಯಾವ್ರಂತ ಮಾವ ಸಿಕ್ಕವ್ರೆ. ಮಾದಪ್ಪಣ್ಣ ಸೊಸೆಗೆ ಒಳ್ಳೇದಾಗ್ಲಿ ಅಂತ ಹೆಂಗ್ ಪೂಜೆ ಮಾಡಿದ್ರು ಹಂಗೆ ಮಾವನುವೆ ಸೊಸೆಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ತವ್ರೆ. ಯಜಮಾನ್ರೆ, ನಿನ್ನ ಮಾವನ ಹೋಗ್ಲೋಕ್ ಕಾರಣ ಸಿಕ್ಬಿಟ್ರೆ ಸಾಕಲ್ವಾ ನಿನಗೆ? ಯಾರಿಗೊತ್ತು, ಮಾದಪ್ಪಂಕಲ್ ಅವ್ರ ಸೊಸೆಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸಿದ್ರು ಅಂತಾನೆ ಅವ್ರು ಹೋಗ್ಲಿಸ್ಕೋಬೇಕು ಅಂತ ಅವ್ರು ಪೂಜೆ ಮಾಡಿಸ್ತಿರ್ಬೋದೇನೋ. ಯಾರು ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ತೆಪ್ಪಾಯ್ತು ಅಂತ ಹೇಳು. ನಿಮ್ಮಷ್ಟೆಲ್ಲ ನಿಷ್ಠೆ ಇಲ್ಲ ಸ್ವಾಮಿ ನಮಗೆ. ಪೂಜೆ ಕರೆದಿದ್ದಾರೆ, ಹೋಗಿ ಬರ್ತಿದೀವಿ ಅಷ್ಟೇ. ನಿನ್ ತರ ಜೈಕಾರ ಎಲ್ಲ ಹಾಕಲ್ಲ ನಾನು. ಯಾಕೆ ಬರೋ ಹಿಂಗೆಲ್ಲ ಹೇಳಿಯಾ? ಇನ್ನೇನು ಹೇಳ್ತಾರೆ? ನಿನ್ ಮಾವ ಅಷ್ಟೊಂದು ಒಳ್ಳೆಯವ್ರಾಗಿದ್ದಿದ್ರೆ ನಿನ್ ತಂಗಿನ ಮಾತ್ರ ಯೋಚನೆ ಮಾಡ್ದಲೆ ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಒಳ್ಳೇದ್ ಮಾಡ್ಬೇಕಿತ್ತು. ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ?
ನಮ್ಮ ಮಾವ ಏಟೊಂದು ಸಾಮೂಹಿಕ ವಿವಾಹ ಮಾಡಿಲ್ವಾ? ದೇಹಿ ಅಂತ ಯಾರೇ ಅವ್ರ ಮನೆಗೆ ಹೋದ್ರು ಬರಿಗೈನ ಕಳ್ಸಲ್ಲ ಅವರು. ಅದರಲ್ಲೂ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಒಂದಿಡಿ ಪಿರುತಿ ಜಾಸ್ತಿನೇ. ಹಾ, ಇಷ್ಟೆಲ್ಲ ಇದ್ಮೇಲೆ ನಮ್ಮ ಊರಲ್ಲಿರೋ ಹೆಣ್ಮಕ್ಳಿಗೆ ಯಾಕೆ ಒಳ್ಳೇದು ಬಯಸಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಅದಕ್ಕೆ ಮೊದಲು ಉತ್ತರ ಕೊಡು. ಏನಾಗೈತೆ ನಮ್ಮ 3 ಜನರಿಗೆ? ಬೆಳಿಗ್ಗೆ ನೀನು ಮಂಜಕ್ಕನ್ ಕರ್ಕೊಂಡು ಬಂದಿದ್ಯಲ್ಲ, ಅವ್ನ ಟೆಸ್ಟ್ ಮಾಡಿಸ್ದಾಗ ಗೊತ್ತಾಯ್ತು ಅವ್ರು ಈ ಬಯಲು ಶೌಚಾಲಯ ಯೂಸ್ ಮಾಡಿ ಮಾಡಿ ಅವ್ರಿಗೆ ಇನ್ಫೆಕ್ಷನ್ ಆಗಿದೆ ಅಂತ. ಪಾಪ ಇದು ಅವ್ರೊಬ್ರಿಗೆ ಇರೋ ಸಮಸ್ಯೆ ಅಲ್ಲ, ನಮ್ಮ ಹಳ್ಳಿಲಿರೋ ಎಷ್ಟೋ ಹೆಣ್ಮಕ್ಳು ಇದನ್ನ ಅನುಭವಿಸ್ತಾ ಇದ್ದಾರೆ. ಪಾಪ ಕೆಲವರಾದ್ರೆ ಇದ್ರ ಬಗ್ಗೆ ಹೇಳ್ಕೊತಾರೆ, ಇನ್ ಕೆಲವರು ಸಮಸ್ಯೆನ ಅವರೊಳಗನೆ ಇಟ್ಕೊಂಡು ನೋವು ಅನುಭವಿಸ್ತಾ ಕೂತ್ಕೊಳ್ತಾರೆ. ಅಲ್ಲ ಅದು ಸರಿ ಪರೋ, ಆದ್ರೆ ಬಾತ್ರೂಮ್ಗೂ ನಮ್ಮ ಮಾವನಿಗೂ ಏನ್ ಸಂಬಂಧ ಅಂತ ಕೇಳ್ತೀನಿ. ಹಾ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರಪ್ಪ? ನಿನ್ ಮಾವನೇ ತಾನೆ? ಹಂಗಿಂದ್ಮೇಲೆ ಬಯಲು ಶೌಚ ಮುಕ್ತ ಅಭಿಯಾನನ ಯಾಕೆ ಶುರು ಮಾಡಿಲ್ಲ ನಮ್ಮೂರಲ್ಲಿ? ಯಾಕೆ ನಮ್ಮೂರಲ್ಲಿ ಟಾಯ್ಲೆಟ್ ರೂಮ್ಗಳನ್ನ ಕಟ್ಸ್ಕೊಟ್ಟಿಲ್ಲ? ಹೇ, ಏನ್ ಬರೋ ಮಾತಾಡ್ತಿದ್ಯಾ? ನಮ್ಮ ಮಾವ ದ್ಯಾವ್ರಂತ ಮನ್ಸ, ಅವ್ರನ್ನ ನೀನು ಈ ಬಾತ್ರೂಮ್ ಗಿಳಿಸಿರೋದು ನನಗೆ ಇಷ್ಟ ಆಯ್ತಿಲ್ಲ ಪಾರ. ಅವ್ರ ಗತ್ತೇನು, ಅವ್ರೇನು, ಅವ್ರು ಕೂತ್ಕೊಂಡು ಬಾತ್ರೂಮ್ ಕಟ್ಟಾರ? ಏನ್ ಬರೋ ಮಾತಾಡ್ತಿದ್ಯಾ ನೀನು? ಏ, ನಿನ್ಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ ಮಾವ? ಇವ್ರ ಮಾವ ದೇವ್ರಂತೆ, ಅವ್ರನ್ನ ಬಾತ್ರೂಮ್ಗೆ ಎಳಿಬಾರ್ದಂತೆ. ಏ, ಅವ್ರ ಕರ್ತವ್ಯ ಏನು ಅನ್ನೋದನ್ನ ಹೇಳ್ತಿದ್ದೀನಿ ನಾನು. ಅದನ್ನ ಅರ್ಥ ಮಾಡ್ಕೊಳಕ್ ನಿನ್ ಕೈಲಾಗಿಲ್ಲ ಅಂದ್ರೆ ನಾನೇನು ಮಾಡೋದಕ್ಕಾಗಲ್ಲ. ನೋಡ್ದೇನಪ್ಪ, ಯಾಕೆ ಬರೋ ಈ ಬರ್ತಾ ಬರ್ತಾ ಜಗಳ ಗಂಟಿ ಆಯ್ತಾಳೆ. ಯಾಕೆ ಬರೋನಂತ ಜಗಳ ಮಾಡ್ತೀನಿ ನೀನು? ಯಾಕೆ ನಂತ ಜಗಳ ಮಾಡಿದ್ಯಾ? ಯಾವುದೋ ವಿಚಾರಕ್ಕೆ ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರಾ? ಸುಮ್ಮನೆ ಇರು. ಯಾವುದೋ ವಿಷಯ ಅಲ್ಲ, ಬಾತ್ರೂಮ್ ವಿಷಯಕ್ಕೆ. ಹಾ, ಕರೆಕ್ಟಾಗಿ ಹೇಳಿದ್ರಿ ಮಾವ. ಕರೆಕ್ಟಾಗಿ ಹೇಳಿದೆ. ನಮ್ಮ ಅಪ್ಪ ಹೆಂಗಂತೂ ಬುದ್ಧಿ ಇಲ್ಲ, ನಿಂಗೂ ಬುದ್ಧಿ ಇಲ್ಲ. ನೀನೇಗ್ ಬುದ್ಧಿ